ಎಲ್ರಿಗೂ ನಮಸ್ಕಾರ, ಸ್ವಾಗತ. ಇವತ್ತು ನಾವು SAP EWM ಇಂಟರ್ವ್ಯೂಗಳಲ್ಲಿ ಪದೇ ಪದೇ ಕೇಳೋ ಒಂದು ಬಹಳ ಮುಖ್ಯವಾದ ಪ್ರಶ್ನೆ ಬಗ್ಗೆ ಮಾತಾಡೋಣ. ಅದೇ ಸ್ಟೋರೇಜ್ ಟೈಪ್. ಈ ಕಾನ್ಸೆಪ್ಟ್ ಅನ್ನ ಸಿಂಪಲ್ ಆಗಿ ಆದರೆ ತುಂಬಾ ಪರಿಣಾಮಕಾರಿಯಾಗಿ ಹೇಗೆ ವಿವರಿಸೋದು ಅಂತ ನೋಡೋಣ ಬನ್ನಿ. ಸರಿ, ವಿಷಯಕ್ಕೆ ಹೋಗೋ ಮುಂಚೆ ಒಂದು ಚಿಕ್ಕ ರಿಕ್ವೆಸ್ಟ್. ನಮ್ಮ ಈ ಕೆಲಸ ನಿಮಗೆ ಇಷ್ಟ ಆಗ್ತಿದ್ರೆ ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನೀವು ಮಾರುವ ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ಕೂಡ ನಮಗೆ ಈ ಥರದ ಇನ್ನಷ್ಟು ಉಪಯುಕ್ತ ವಿವರಣೆಗಳನ್ನು ತರಲು ಪ್ರೋತ್ಸಾಹ ಕೊಡುತ್ತೆ. ಹಾಗೆ ನಮ್ಮ ಬೇರೆ ವಿವರಣೆಗಳನ್ನು ಒಮ್ಮೆ ನೋಡಿ. ಹಾಗಿದ್ರೆ ನೇರವಾಗಿ ವಿಷಯಕ್ಕೆ ಬರೋಣ ಅಲ್ವಾ? SAP EWM ಇಂಟರ್ವ್ಯೂಗಳಲ್ಲಿ ಈ ಸ್ಟೋರೇಜ್ ಟೈಪ್ ಪ್ರಶ್ನೆ ಬಂದಾಗ ತುಂಬ ಜನ ಸ್ವಲ್ಪ ತಡಮಾರ್ತಾರೆ. ಯಾಕಂದರೆ ಇದು ಬರೀ ಡೆಫಿನಿಷನ್ ಕೇಳೋ ಪ್ರಶ್ನೆ ಅಲ್ಲ, ಬದಲಾಗಿ ನಿಮ್ಮ ಕಾನ್ಸೆಪ್ಟ್ ಕ್ಲಾರಿಟಿ ಎಷ್ಟಿದೆ ಅಂತ ಚೆಕ್ ಮಾಡೋ ಪ್ರಶ್ನೆ. ಸೊ ಇಂಟರ್ವ್ಯೂನಲ್ಲಿ ಕೇಳೋ ಆ ಪ್ರಶ್ನೆ ಏನು ಅಂದರೆ, EWMನಲ್ಲಿ ಸ್ಟೋರೇಜ್ ಟೈಪ್ ಪರಿಕಲ್ಪನೆಯನ್ನು ವಿವರಿಸಿ. ನೋಡೋಕೆ ಇದು ಸಿಂಪಲ್ ಅನ್ಸ್ಬೋದು, ಅದೇ ನಿಮ್ಮ ಉತ್ತರ ಇದೆಯಲ್ಲ, ಅದು ನಿಮ್ಮ ಟೆಕ್ನಿಕಲ್ ನಾಲೆಜ್ ಮತ್ತೆ ಬಿಸ್ನೆಸ್ ಅಂಡರ್ಸ್ಟ್ಯಾಂಡಿಂಗ್ ಎರಡನ್ನೂ ತೋರಿಸೋಕೆ ಒಂದು ಒಳ್ಳೆ ಅವಕಾಶ. ಯಾವುದೇ ಒಳ್ಳೆ ಉತ್ತರ ಶುರುವಾಗೋದೇ ಬೇಸಿಕ್ಸ್ನಿಂದ ಅಲ್ವಾ? ಸೊ ಮೊದಲು ಸ್ಟೋರೇಜ್ ಟೈಪ್ ಅಂದ್ರೆ ಏನು ಅಂತ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಣ. ಇದು ನಮ್ಮ ಉತ್ತರದ ಅಡಿಪಾಯ ಇದ್ದಾಗೆ. ತುಂಬ ಸಿಂಪಲ್ ಆಗಿ ಹೇಳೋದಾದರೆ ಸ್ಟೋರೇಜ್ ಟೈಪ್ ಅಂದ್ರೆ ಒಂದು ವೇರ್ಹೌಸ್ ಒಳಗಡೆ ಇರೋ ಒಂದು ಏರಿಯಾ. ಅದು ಫಿಸಿಕಲ್ ಆಗಿರ್ಬೋದು, ಅಂದ್ರೆ ಕಣ್ಣಿಗೆ ಕಾಣೋ ಜಾಗ, ಅಥವಾ ಲಾಜಿಕಲ್ ಆಗಿರ್ಬೋದು, ಅಂದ್ರೆ ಸಿಸ್ಟಮ್ನಲ್ಲಿ ನಾವು ಡಿಫೈನ್ ಮಾಡಿರೋ ಒಂದು ಏರಿಯಾ. ಮುಖ್ಯವಾದ ವಿಷಯ ಏನಂದ್ರೆ ಆ ಏರಿಯಾದಲ್ಲಿರೋ ಎಲ್ಲಾ ಬಿನ್ಗಳಿಗೂ ಒಂದೇ ಥರದ ಗುಣಲಕ್ಷಣಗಳು, ಅಂದ್ರೆ ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ. ಸರಿ, ಇನ್ನೂ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ಕೆಲವು ಉದಾಹರಣೆಗಳನ್ನ ನೋಡೋಣ. ಹೈ ರ್ಯಾಕ್ ಸ್ಟೋರೇಜ್ ಅಂದ್ರೆ ಎತ್ತರವಾದ ರ್ಯಾಕ್ಗಳಿರುತ್ತಲ್ವಾ, ಪ್ಯಾಲೆಟ್ಗಳನ್ನ ಇಡೋಕೆ, ಅದು. ಬಲ್ಕ್ ಸ್ಟೋರೇಜ್ ಅಂದ್ರೆ ಯಾವುದೇ ರ್ಯಾಕ್ ಇಲ್ಲದೆ ದೊಡ್ಡ ಪ್ರಮಾಣದ ವಸ್ತುಗಳನ್ನ ನೇರವಾಗಿ ನೆಲದ ಮೇಲೆ ಇಡೋ ಜಾಗ. ಅದೇ ರೀತಿ ಗೂಡ್ಸ್ ರಿಸಿಪ್ಟ್ ಝೋನ್ ಅಂದ್ರೆ ಸರಕುಗಳು ವೇರ್ಹೌಸ್ಗೆ ಬಂದಾಗ ಮೊದಲು ಇಡೋ ತಾತ್ಕಾಲಿಕ ಜಾಗ. ನೋಡಿ, ಬರೀ ಡೆಫಿನೇಷನ್ ಮತ್ತೆ ಎಕ್ಸಾಂಪಲ್ ಕೊಟ್ರೆ ಸಾಕಾಗಲ್ಲ. ಅದಕ್ಕಿಂತ ಒಂದು ಸ್ಟೆಪ್ ಮುಂದೆ ಹೋಗಿ ಒಂದು ಸ್ಟೋರೇಜ್ ಟೈಪನ್ನ ಯಾವುದು ಕಂಟ್ರೋಲ್ ಮಾಡುತ್ತೆ ಅಂತಾನೂ ಹೇಳಬೇಕು. ಅಂದ್ರೆ ಅದರ ಹಿಂದಿರೋ ಪ್ರಮುಖ ಸೆಟ್ಟಿಂಗ್ಸ್ ಬಗ್ಗೆ ಮಾತಾಡಬೇಕು. ಇಲ್ಲೇ ನೋಡಿ ಮಜಾ ಇರೋದು. ಪ್ರತಿಯೊಂದು ಸ್ಟೋರೇಜ್ ಟೈಪ್ಗೂ ತನ್ನದೇ ಆದ ರೂಲ್ಸ್ ಇರುತ್ತೆ. ಅದನ್ನ ನಾವು ಸಿಸ್ಟಮಲ್ಲಿ ಸೆಟ್ ಮಾಡ್ತೀವಿ. ಉದಾಹರಣೆಗೆ ಪುಟ್ ಅವೇ ಸ್ಟ್ರಾಟಜಿ ಅಂದ್ರೆ ಹೊಸದಾಗಿ ಬಂದ ಸ್ಟಾಕ್ ಅನ್ನ ಎಲ್ಲಿ ಇಡಬೇಕು ಅಂತ ಸಿಸ್ಟಮ್ ಡಿಸೈಡ್ ಮಾಡೋ ರೂಲ್. ಹಾಗೆ ಮಿಕ್ಸ್ಡ್ ಸ್ಟೋರೇಜ್ ಅಂದ್ರೆ ಒಂದೇ ಜಾಗದಲ್ಲಿ ಬೇರೆ ಬೇರೆ ಪ್ರಾಡಕ್ಟ್ಗಳನ್ನ ಮಿಕ್ಸ್ ಮಾಡಿ ಇಡ್ಬೋದಾ ಇಲ್ವಾ ಅನ್ನೋ ರೂಲ್. ಈ ಸೆಟ್ಟಿಂಗ್ಸ್ ಎಲ್ಲವೂ ಸೇರಿ ಒಂದು ಸ್ಟೋರೇಜ್ ಟೈಪ್ಗೆ ಅದರದ್ದೇ ಆದ ಒಂದು ಗುರುತನ್ನ ಕೊಡುತ್ತೆ. ಸರಿ, ಈ ಥಿಯರಿ ಎಲ್ಲ ಆಯ್ತು. ಇದನ್ನ ಒಂದು ರಿಯಲ್ ಲೈಫ್ ಸಿನಾರಿಯೋದಲ್ಲಿ ನೋಡಿದ್ರೆ ಹೇಗಿರುತ್ತೆ? ಬನ್ನಿ, ಒಂದು ಫಾರ್ಮಾ ಕಂಪನಿಯ ವೇರ್ಹೌಸ್ ಕಡೆ ಹೋಗೋಣ. ಯಾಕಂದ್ರೆ ಇಲ್ಲಿ ರೂಲ್ಸ್ ತುಂಬಾನೇ ಸ್ಟ್ರಿಕ್ಟ್ ಆಗಿರುತ್ತೆ, ಮತ್ತೆ ಸ್ಟೋರೇಜ್ ಟೈಪ್ಸ್ನ ಪಾತ್ರ ತುಂಬಾ ದೊಡ್ಡದು. ಫಾರ್ಮಾ ವೇರ್ಹೌಸ್ ಅಂದ್ಮೇಲೆ ಸುಮ್ಮನೆ ಅಲ್ಲ ಅಲ್ವಾ? ಇಲ್ಲಿ ನೋಡಿ, ಕೋಲ್ಡ್ ರೂಮ್ ಅಂತ ಒಂದು ಸ್ಟೋರೇಜ್ ಟೈಪ್ ಇದೆ. ಅಂದ್ರೆ ಕೆಲವು ಔಷಧಿಗಳನ್ನ 2ರಿಂದ 8 ಡಿಗ್ರಿ ಸೆಲ್ಸಿಯಸ್ನಲ್ಲೇ ಇಡಬೇಕು. ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಔಷಧಿ ಹಾಳಾಗುತ್ತೆ. ಅದೇ ರೀತಿ ತುಂಬಾ ಬೆಲೆಬಾಳೋ ಔಷಧಿಗಳಿಗೆ ಹೈ ವ್ಯಾಲ್ಯೂ ವಾಲ್ಟ್ ಅಂತ ಇರುತ್ತೆ. ಅಲ್ಲಿಗೆ ಎಲ್ರಿಗೂ ಪ್ರವೇಶ ಇರೋಲ್ಲ, ಹೈ ಸೆಕ್ಯೂರಿಟಿ ಇರುತ್ತೆ. ಇದರಿಂದ ಏನ್ ಗೊತ್ತಾಗುತ್ತೆ ಅಂದ್ರೆ, ಒಂದೇ ವೇರ್ಹೌಸ್ ಒಳಗೆ ಬೇರೆ ಬೇರೆ ಪ್ರಾಡಕ್ಟ್ಗಳ ಅವಶ್ಯಕತೆಗೆ ತಕ್ಕಂತೆ ಬೇರೆ ಬೇರೆ ಸ್ಟೋರೇಜ್ ಟೈಪ್ಸ್ ಯಾಕೆ ಬೇಕು ಅಂತ. ಸರಿ, ಇಷ್ಟೊತ್ತು ನಾವು ಕಲ್ತಿದ್ದನ್ನೆಲ್ಲ ಒಟ್ಟು ಸೇರಿಸಿ ಇಂಟರ್ವ್ಯೂನಲ್ಲಿ ಒಂದು ಪವರ್ಫುಲ್ ಉತ್ತರ ಹೇಗೆ ಕೊಡೋದು ಅಂತ ನೋಡೋಣ. ನಿಮ್ಮ ಉತ್ತರವನ್ನು ರೆಡಿ ಮಾಡಕ್ಕೆ ಇದೊಂದು ಫ್ರೇಮ್ವರ್ಕ್ ಅಂತ ಅನ್ಕೋಬೋದು. ನೋಡಿ, ಇದೊಂದು ವಿನ್ನಿಂಗ್ ಫಾರ್ಮುಲಾ ಇದ್ದ ಹಾಗೆ. ಫಸ್ಟ್ ಕ್ಲಿಯರ್ ಆಗಿ ಡೆಫಿನಿಷನ್ ಹೇಳಿ. ಸೆಕೆಂಡ್, ಕೆಲವು ಕಾಮನ್ ಎಕ್ಸಾಂಪಲ್ಸ್ ಕೊಡಿ. ಥರ್ಡ್, ಪುಟ್ ಅವೇ ಸ್ಟ್ರಾಟಜಿ ಅಥವಾ ಮಿಕ್ಸ್ಡ್ ಸ್ಟೋರೇಜ್ ತರಹದ ಕೀ ಸೆಟ್ಟಿಂಗ್ಸ್ ಬಗ್ಗೆ ಮೆನ್ಷನ್ ಮಾಡಿ. ಫೈನಲ್ ಆಗಿ ಫಾರ್ಮಾ ವೇರ್ಹೌಸ್ ತರಹ ಒಂದು ರಿಯಲ್ ಸಿನಾರಿಯೋ ಕೊಟ್ಟು ನಿಮ್ಮ ಪಾಯಿಂಟನ್ನ ವಿವರಿಸಿ. ಹೀಗೆ ಮಾಡಿದ್ರೆ ನಿಮಗೆ ಕೇವಲ ಕಾನ್ಸೆಪ್ಟ್ ಗೊತ್ತಿಲ್ಲ, ಅದನ್ನ ಪ್ರಾಕ್ಟಿಕಲ್ ಆಗಿ ಅಪ್ಲೈ ಮಾಡೋಕ್ಕೂ ಗೊತ್ತು ಅಂತ ತೋರಿಸುತ್ತೆ. ಕೊನೆಗೆ ಹೇಳೋದಿಷ್ಟೇ, ಟೆಕ್ನಿಕಲ್ ಡೆಫಿನೇಷನ್ ಯಾರು ಬೇಕಾದರೂ ಹೇಳ್ತಾರೆ, ಆದರೆ ಅದನ್ನ ಬಿಸ್ನೆಸ್ಗೆ ಯಾಕೆ ಬೇಕು, ಹೇಗೆ ಸಹಾಯ ಮಾಡುತ್ತೆ ಅಂತ ಕನೆಕ್ಟ್ ಮಾಡಿ ಹೇಳಿದಾಗ ನಿಮ್ಮ ಉತ್ತರಕ್ಕೆ ಒಂದು ತೂಕ ಬರುತ್ತೆ. ಇಂಟರ್ವ್ಯೂ ಮಾಡೋರು ಹುಡುಕೋದು ಇದನ್ನೇ. ಹೋಗೋ ಮುಂಚೆ ನಿಮಗೊಂದು ಚಿಕ್ಕ ಹೋಮ್ವರ್ಕ್. ಈಗ ಫಾರ್ಮಾ ವೇರ್ಹೌಸ್ ಬಗ್ಗೆ ನೋಡಿದ್ವಿ ಅಲ್ವಾ? ಹಾಗಿದ್ರೆ ಒಂದು ದೊಡ್ಡ ಕಾಮರ್ಸ್ ಕಂಪನಿ ಅಂದ್ರೆ ಅಮೆಜಾನ್ ತರಹದ ವೇರ್ಹೌಸ್ನಲ್ಲಿ ಸ್ಟೋರೇಜ್ ಟೈಪ್ಸ್ ಹೇಗಿರುತ್ತೆ? ಅವೆರಡಕ್ಕೂ ಏನ್ ವ್ಯತ್ಯಾಸ ಇರ್ಬೋದು? ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ನೋಡಿ. ಸರಿ, ಇವತ್ತಿನ ಈ ಚರ್ಚೆ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ಮುಂದಿನ ವಿವರಣೆಯಲ್ಲಿ ಸಿಗೋಣ.